ಹಾಯ್ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶ್ರೀ ಭಾಗ್ಯ VB ಲಾಗ್ಸ್ಗೆ ಸ್ವಾಗತ. ಸೊ ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಮಂತ್ರಾಲಯದ ಟೆಂಪಲ್ ಲಾಗ್ನ ನಾನೀಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಪಾರ್ಟ್ 3. ಏಕೆಂದರೆ ಒಂದೇ ದಿನದಲ್ಲಿ ನಾವು ಎಲ್ಲ ಪ್ಲೇಸಸ್ನೂ ವಿಸಿಟ್ ಮಾಡಿದ್ದು, ಬಟ್ ನಾನಿಲ್ಲಿ ಶೇರ್ ಮಾಡಬೇಕಾದ್ರೆ 3 ವಿಡಿಯೋಗಳಾಗಿ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಒಂದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ರೆ ಲೆಂತಿ ಆಗುತ್ತೆ ಅಂತ ಹೇಳಿ 3 ಭಾಗಗಳಾಗಿ ನಾನು ಮಾಡಿಕೊಂಡು 3 ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪಣ್ಣಾಚಾರ್ಯರ ಮನೆಯ ವಿಸಿಟ್ ಆದ ನಂತರ ನಾವು ಗಾಣದಾಳ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ರೋಡು ಇನ್ನು ಮಾಡ್ತಾ ಇದ್ದಾರೆ, ಇನ್ನು ಪೂರ್ತಿ ಆಗಿರಲಿಲ್ಲ ನಾವು ಹೋದಾಗ, ಬಟ್ ಇವಾಗ ರೋಡ್ ಆಗಿರುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಸೊ ಇದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಇಬ್ಬರ ಜೊತೆ ಹೋಗಿರುವಂಥ ವಿಡಿಯೋ ಒಟ್ಟಿಗೆ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಗೆಲ್ಲೆಸೂಗೂರು ಹೋಬಳಿಯ ವ್ಯಾಪ್ತಿಗೆ ಒಳಗೊಳ್ಳುವ ಗಾಣದಾಳ ಎಂಬುವ ಊರಲ್ಲಿ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಾನ ಇದೆ. ಈ ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ಸುಂದರವಾದ ಉದ್ಭವ ಆಂಜನೇಯ ಮೂರ್ತಿ ಇರುವಂಥ ಸ್ಥಳ. ರಾಯರು ಇಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಂಡಿರುವಂತಹ ಸ್ಥಳ. ಪಂಚಮುಖಿ ಆಂಜನೇಯ ಸ್ವಾಮಿಗಳು 5 ಮುಖಗಳಿಂದ ರಾಯರಿಗೆ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಸ್ಥಳ. ಸೊ ನಾವು ಆ ಸ್ಥಳಕ್ಕೆ ಇವಾಗ ಬಂದಿದ್ದೀವಿ. ಈ ರೀತಿ ಮೆಟ್ಲುಗಳೆಲ್ಲ ಹಾಕಿರ್ತಾರೆ. ಸೊ ಆ ಮೆಟ್ಲುಗಳ ಆಸೆ ನಾವು ಹೋಗಬೇಕು. ಫಸ್ಟು ಆಂಜನೇಯ ಸ್ವಾಮಿ ಪಾದ ಸಿಗುತ್ತೆ. ಸೊ ಅಲ್ಲಿ ಮಾರುತಿ ಅಂದರೆ ಕೋತಿಗಳೆಲ್ಲ ತುಂಬ ಇದೆ ಅಂತಲೇ ಹೇಳ್ಬೋದು. ಹಾಗೆ ಕೈಯಲ್ಲಿ ಕವರ್ಗಳು ಏನಾದರೂ ಇಟ್ಕೊಂಡಿದ್ರೆ ನೀವು ಸ್ವಲ್ಪ ಹುಷಾರಾಗಿರಬೇಕು. ಮಂಗಗಳು ಬಂದು ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ನಾವು ನಮ್ಮ ಪೇರೆಂಟ್ಸ್ ಜೊತೆ ಹೋದಾಗ ನಮ್ಮ ಅತ್ತೆ ಚಿಕ್ಕತ್ತೆಯವರ ಮಗನ ಕೈಯಲ್ಲಿ ಜ್ಯೂಸ್ ಬಾಟಲ್ ಇತ್ತು, ಆ ಬಾಟಲ್ನ ಕಿತ್ಕೊಂಡು ಹೋಗಿತ್ತು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಸೊ ಅಲ್ಲಿ ವಿಡಿಯೋ ಒಳಗಡೆ ಮಾಡೋ ಹಾಗಿಲ್ಲ. ಸೊ ನೋಡ್ತಾ ಇರ್ಬೋದು, ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ. ಈ ಸ್ಥಳವು ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಬರುವಂಥ ಗಾಣದಾಳ ಊರಿಗೂ ಮಂತ್ರಾಲಯಕ್ಕೂ 30 ಕಿಲೋಮೀಟರ್ ದೂರ ಇರೋವಂಥದ್ದು. ಸೊ ನಾವು ಆಟೋದವ್ರಿಗೆ ಹೇಳಿದ್ರೆ ಅವರು ಒಂದಾದಮೇಲೆ ಒಂದು ಪ್ಲೇಸಸ್ನ ಕವರ್ ಮಾಡಿಕೊಂಡು ಕರ್ಕೊಂಬರ್ತಾರೆ. ಸೊ ಅವ್ರಿಗೆ ಕರೆಕ್ಟಾಗಿ ಗೊತ್ತು ಫಸ್ಟು ಯಾವ ಪ್ಲೇಸ್ ತೋರಿಸ್ಬೇಕು, ಆಮೇಲೆ ಯಾವ್ದು ತೋರಿಸ್ಬೇಕು ಅಂತ. ಸೊ ದರ್ಶನ ಎಲ್ಲ ಆದ ನಂತರ ನಾವು ಫೋಟೋಸ್ ಎಲ್ಲ ತೆಕ್ಕೊಂಡು ನಂತರ ಬ್ಯಾಕ್ ಸೈಡ್ಗೆ ಬಂದ್ವಿ. ದೇವಸ್ಥಾನದ ಬ್ಯಾಕ್ ಸೈಡು ನಮಗೆ ಈ ರೀತಿ ಕಾಣಸಿಗುತ್ತೆ. ಈ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಹಿಸ್ಟ್ರಿನೂ ಸಹ ಇದೆ. ಒಂದೊಂದು ಬಂಡೆಗೂ ಸಹ ಒಂದೊಂದು ಹಿಸ್ಟ್ರಿ ಇದೆ. ರಾಯರ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿ 5 ಮುಖ ಅವತಾರದಲ್ಲಿ ದರ್ಶನ ನೀಡಿದ್ರು ಅಂತಲೂ ಸಹ ಹೇಳ್ತಾರೆ. ಆಂಜನೇಯ ಸ್ವಾಮಿಗಳು ಪಂಚಮುಖಿ ಆಂಜನೇಯ ಸ್ವಾಮಿ ರೂಪ ತಾಳಲಿಕ್ಕೆ ಒಂದು ಕಾರಣವೂ ಸಹ ಇದೆ. ರಾಮಾಯಣದಲ್ಲಿ ಬರುವಂತಹ ಒಂದು ಕಥೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅಹಿರಾವಣನು ರಾಮ ಮತ್ತು ಲಕ್ಷ್ಮಣನನ್ನು ಅಪಹರಿಸ್ತಾರೆ ಅಂತಲೂ ಸಹ ಹೇಳ್ತಾರೆ. ಅಪಹಾರ ಮಾಡಿರೋವಂಥ ವಿಷಯ ಆಂಜನೇಯ ಸ್ವಾಮಿಗಳಿಗೆ ಗೊತ್ತಾಗುತ್ತೆ. ಅಹಿರಾವಣನನ್ನು ಸಂಹಾರ ಮಾಡಬೇಕಂದ್ರೆ 5 ದಿಕ್ಕಿನಲ್ಲಿರುವಂತಹ ದೀಪವನ್ನು ಒಂದೇ ಸಮ ಆರಿಸಬೇಕು, ಆಗ ಮಾತ್ರ ಅಹಿರಾವಣ ಸಂಹಾರ ಆಗುತ್ತೆ. ಅದಕ್ಕೋಸ್ಕರ ಆಂಜನೇಯ ಸ್ವಾಮಿಗಳು 5 ರೂಪಗಳನ್ನು ತಾಳಿ ಒಂದೇ ಸಮಯದಲ್ಲಿ 5 ದಿಕ್ಕಿನಲ್ಲಿರುವಂತಹ ದೀಪವನ್ನು ಆರಿಸಿ ನಂತರ ಅಹಿರಾವಣನನ್ನು ಸಂಹಾರ ಮಾಡಿ ರಾಮ ಲಕ್ಷ್ಮಣರನ್ನು ಬಿಡಿಸ್ಕೊಂಡು ಬರ್ತಾರಂತೆ. ಸೊ ಅದಕ್ಕೋಸ್ಕರ ಆಂಜನೇಯ ಸ್ವಾಮಿಗಳಿಗೆ ಅವತ್ತಿನಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತಲೂ ಸಹ ಕರೀತಾರೆ. ಆಂಜನೇಯ ಸ್ವಾಮಿಗಳು 5 ಅವತಾರಗಳನ್ನು ತಾಳಿರೋದ್ರಿಂದ 5 ಅವತಾರಗಳೆಂದರೆ ಮಧ್ಯದ ಮುಖ ಬಂದು ಹನುಮಂತ, ದಕ್ಷಿಣದ ಮುಖ ಬಂದು ನರಸಿಂಹ, ಪಶ್ಚಿಮದ ಮುಖ ಗರುಡ, ಉತ್ತರದ ಮುಖ ಬಂದು ವರಹ, ಹಯಗ್ರೀವ ಬಂದು ಆಕಾಶ. 5 ದಿಕ್ಕುಗಳಿಗೆ 5 ಅವತಾರಗಳನ್ನು ತಾಳ್ತಾರೆ. ಸೊ ಅದಕ್ಕೋಸ್ಕರ ಆಂಜನೇಯ ಸ್ವಾಮಿಯನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ಅಂತಲೂ ಸಹ ಕರೀತಾರೆ. ಆಂಜನೇಯ ಸ್ವಾಮಿಗಳು ಅದೇ 5 ರೂಪದಲ್ಲಿ ರಾಯರಿಗೆ ದರ್ಶನವನ್ನು ನೀಡಿದರು ಅಂತಲೂ ಸಹ ಹೇಳ್ತಾರೆ. ಹಾಗೆ ಇಲ್ಲಿ ಬಂಡೆಗಳನ್ನೆಲ್ಲ ನೀವು ನೋಡ್ತಾ ಇರ್ಬೋದು. ಹಾಸಿಗೆ, ದಿಂಬು, ಹಾಗೆ ಏರೋಪ್ಲೇನು ಎಲ್ಲ ಇದೆ. ಸೊ ಆಂಜನೇಯ ಸ್ವಾಮಿಗಳು ಈ ಕಲ್ಲಿನ ಬಂಡೆಗಳನ್ನ ಅವರ ಹಾಸಿಗೆ ರೂಪದಲ್ಲಿ ಉಪಯೋಗ ಮಾಡ್ತಾ ಇದ್ರು. ಅಂದರೆ ಅವರು ಉಪಯೋಗಿಸ್ತಾ ಇದ್ದಂಥ ವಸ್ತುಗಳೆಲ್ಲ ಇವಾಗ ಕಲ್ಲಾಗಿದೆ ಅಂತಲೂ ಸಹ ಕೆಲವರು ಹೇಳ್ತಾರೆ.
ಸೊ ಅಲ್ಲಿ ಒಂದೊಂದು ಬಂಡೆ ಮೇಲೆ ಎಲ್ಲವನ್ನು ಬರೆದಿದ್ದಾರೆ, ಯಾವುದು ಹಾಸಿಗೆ ದಿಂಬು, ಯಾವುದು ಏರೋಪ್ಲೇನು. ಸೊ ಆಂಜನೇಯ ಸ್ವಾಮಿ ಬಳಸ್ತಿದ್ದಂಥ ವಸ್ತುಗಳನ್ನ ಕಲ್ಲಿನ ರೂಪದಲ್ಲಿ ಅಲ್ಲಿ ನಮಗೆ ಕಾಣಸಿಗುತ್ತೆ. ಹಾಗೆ ಅದಾದ ನಂತರ ಕಲ್ಲಿನ ಬಂಡೆಗಳಿಂದ ಸ್ವಲ್ಪ ಮುಂದೆ ಬಂದರೆ 1 ಕಿಲೋಮೀಟರ್ ದೂರದಲ್ಲಿ ನಮಗೆ ಎರಕಲಮ್ಮ ದೇವಿನೂ ಸಹ ಸಿಗುತ್ತೆ. ಎರಕಲಮ್ಮ ದೇವಿಯ ದರ್ಶನಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿನ ಮೂಲ ಅರ್ಚಕರಾದಂಥ ಅನಂತಾಚಾರ್ಯರವರಿಗೆ ರಾಯರು ಇಲ್ಲಿ ಆಂಜನೇಯ ಸ್ವಾಮಿಯ ಗುಡಿಯನ್ನು ಕಟ್ಟಿಸ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅನಂತಾಚಾರ್ಯರು ಅಲ್ಲಿ ಆಂಜನೇಯ ಸ್ವಾಮಿಗೆ ಗುಡಿಯನ್ನು ನಿರ್ಮಾಣ ಮಾಡ್ತಾರೆ. ಸೊ ನಾವು ಎರಕಲಮ್ಮ ದೇವಿ ಸನ್ನಿಧಾನಕ್ಕೆ ಬಂದ್ವಿ. ಎರಕಲಮ್ಮ ದೇವಿ ಬಂದು ಇಲ್ಲಿನ ಗ್ರಾಮ ದೇವತೆ. ಎರಕಲಮ್ಮನನ್ನು ಲಕ್ಷ್ಮೀ ದೇವಿ ಅಂತಲೂ ಸಹ ಕರೀತಾರೆ. ಲಕ್ಷ್ಮೀ ದೇವಿಯ ರೂಪದಲ್ಲಿರುವಂಥ ಎರಕಲಮ್ಮ ಗಾಣದಾಳ ಊರಿನ ಗ್ರಾಮ ದೇವತೆ. ಸೊ ಇಲ್ಲಿ ಆ ತಾಯಿಯ ಶಕ್ತಿ ತುಂಬ ಇದೆ. ಇಲ್ಲಿನ ಅಂತರಗಳನ್ನ ಕಟ್ಕೊಂಡ್ರೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಏನಾದರೂ ನಮಗೆ ಬಿದ್ದರೆ ಅದರ ಪರಿಹಾರ ಆಗತ್ತೆ ಅಂತಲೂ ಸಹ ಹೇಳ್ತಾರೆ. ನಾವಿಲ್ಲಿ ನಾಗದೇವರು ಹಾಗೆ ಶಿವಲಿಂಗ ಎಲ್ಲದನ್ನು ಸಹ ನೋಡ್ಬೋದು. ಈ ರೀತಿ ಗೋಡೆಗಳನ್ನ ಮೇಲೆ ಹಿಸ್ಟ್ರಿಯನ್ನು ಸಹ ಕೆತ್ತನೆ ಮಾಡಿ ಅಂದರೆ ಬರೆದಿಟ್ಟಿದ್ದಾರೆ. ಅಲ್ಲಿ ಕನ್ನಡದಲ್ಲಿ ಸಿಗುತ್ತೆ ನಮ್ಗೆ ಓದಲಿಕ್ಕೆ, ಇಂಗ್ಲೀಷ್ನಲ್ಲೂ ಸಹ ಸಿಗುತ್ತೆ. ಪ್ರತಿಯೊಂದು ಹಿಸ್ಟ್ರಿನೂ ಸಹ ನಮಗೆ ಆ ಗೋಡೆಗಳ ಮೇಲೆ ನೋಡ್ಬೋದು. ಅದು ಬಂಡೆ ಕಲ್ಲುಗಳು ಅಲ್ಲಿ ಬರೆದಿದ್ದಾರೆ ನೋಡಿ. 16ನೇ ಶತಮಾನದಲ್ಲಿ ಏನು ಆಗಿತ್ತು ಅನ್ನೋದನ್ನು ಸಹ ಅಲ್ಲಿ ಬರೆದಿಟ್ಟಿದ್ದಾರೆ. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿಗಳು ಉಪಯೋಗಿಸ್ತಿದ್ದಂಥ ಚಪ್ಪಲಿನೂ ಸಹ ಇದೆ. ಸೊ ಈ ಚಪ್ಪಲಿ ಪೂಜೆ ಮಾಡ್ತಾ ಇದ್ದಾರೆ. ಈ ಚಪ್ಪಲಿಯಲ್ಲಿ ಮುಳ್ಳು ಕಲ್ಲು ಎಲ್ಲ ಇರುತ್ತಂತೆ. 5 ವರ್ಷಗಳಿಗೊಮ್ಮೆ ಈ ಚಪ್ಪಲಿಯನ್ನು ಚೇಂಜ್ ಮಾಡ್ತಾರೆ. ಹಾಗೆ ಒಬ್ಬರು ಇಲ್ಲಿ ಪ್ರತಿ ವರ್ಷ ಆಂಜನೇಯ ಸ್ವಾಮಿಗೆ ಚಪ್ಪಲಿಯನ್ನು ಅವರೇ ಕೈಯಾರ ಮಾಡಿ ತಂದು ಕೊಡ್ತಾರಂತೆ. ಅಲ್ಲಿನ ಅರ್ಚಕರು ಚಪ್ಪಲಿಯನ್ನು ಚೇಂಜ್ ಮಾಡಲಿಕ್ಕೆ ಹೋದಾಗ ಚಪ್ಪಲಿ ಸೌದಿರೋದನ್ನು ನಾವು ಇವಾಗಲೂ ಸಹ ನೋಡ್ಬೋದಂತೆ. ಸೊ ಅಲ್ಲಿ ಅಷ್ಟು ಶಕ್ತಿ ಇದೆ. ಆಂಜನೇಯ ಸ್ವಾಮಿಗಳು ಇನ್ನೂ ಅಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋ ಅಲ್ಲಿನ ಜನಗಳ ಅಚಲವಾದ ಭಕ್ತಿ ಮತ್ತು ನಂಬಿಕೆ. ಹಾಗೆ ಅದಾದ ನಂತರ ನಾವು ಅಭಯ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬಂದ್ವಿ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ನಂತರ ನಾವು ಸಂಜೆ 7:30 ಟ್ರೈನ್ಗೆ ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.